ಬಾರಪ್ಪ ಪೊಲೀಸ್ ಕಂಪ್ಲೇಂಟ್ ಅನ್ನ ಕೊಡೋಣ, ಹುಡುಕ್ತಾರೆ ಪೊಲೀಸರು. ಬೇಡ, ಏನೇನು ಕಂಪ್ಲೇಂಟ್ ಕೊಡೋದು ಬೇಡ, ಏನು ಬೇಡ, ಸೀದಾ ನಾವು ಊರಿಗೆ ಹೋಗ್ಬಿಡೋಣ. ಅಲ್ಪ ಯಪ್ಪ, ಊರಾಗೆಲ್ಲ ಕೇಳಿದ್ರಿ ಏನು ಹೇಳೋದು ಯಪ್ಪ, ಏನು ಹೇಳೋದು, ಹಿಂಗೆಲ್ಲ ಆಕತ್ತೆ ಅಂತೇಳಿ ಯಾರಿಗೆ ಗೊತ್ತಿತ್ತು? ನೋಡ್ಕೊಂಬ್ಳ, ನನಗೂ ಗೊತ್ತಿರಲಿಲ್ಲ ಹೀಗೆಲ್ಲ ಆಗತ್ತೆ ಅಂತೇಳಿ. ಅದು ಕಾಲು ಜಾರು ಬಿದ್ದ ಬಿಟ್ಲಕ್ಕಿ, ನಾನೇನು ಮಾಡಲೇ ಇಲ್ಲ. ಆದ್ರೆ ಆಕಿ ಹಿಂಗೆ ಸೇತುವೆ ಮೇಲೆ ನಡ್ಕೊಂತ ಹೊಂಟಿದ್ಲು, ಅದು ಹೆಂಗೆ ಬಿದ್ಲು ಅನ್ನೋದು ಗೊತ್ತಾಗಲಿಲ್ಲ. ಯವ್ವ, ಅಲ್ಪ ನೀನು ಈಗ ಹಿಂಗೆ ಹೇಳ್ತಿದ್ದಿ, ನಿನಗೆ ಈಜು ಬರ್ತಿತ್ತು, ನೀನು ಹೊಳಿಗೆ ಹಾರಿ ಏಕಿನ್ನ ಬದುಕಿಸ್ಬೋದಾಗಿತ್ತು. ನೀನು ತಪ್ಪು ಮಾಡಿದೆಯಪ್ಪ, ನೀನು ತಪ್ಪು ಮಾಡಿದೆ. ಇಲ್ಲ ಕಮಲ, ನನಗೆ ಈಜು ಬರ್ತಿತ್ತು ಹೌದು. ಆದರೆ ಈಗ ನಾನು ಈಗ 2-3 ತಿಂಗಳು ಹಿಂದೆ ಬಿದ್ದಿದ್ದೆ ನೋಡು. ದನ ಕರಿಯುವಾಗ ಕೊಟ್ಟಿಯಾಗ ಬಿದ್ದು ಸೊಂಟ ಉಳಿಕ್ ಹೋಗಿತ್ತು ನೋಡು. ಹಾಸಿಗೆ ಹಿಡ್ದಿದ್ನಲ್ಲ 15 ತಿಂಗಳು ಗಂಟ್ಲೆ. ಆವಾಗ ನನಗೆ ಈಜು ಬೇಡ ಅಂದಿದ್ರು. ಈಜಿದ್ರೆ ಸೊಂಟ ನಿಂದು ಬರೋದೇ ಇಲ್ಲ, ನಡೆಯೋಕ್ಕೂ ಬರೋದಿಲ್ಲ, ಮತ್ತು ನೀ ಹಾಸಿಗೆ ಹಿಡಿತಿ ಅಂದಿದ್ರು. ಆಮೇಲೆ ಆಕೆ ಬಿದ್ದ ತಕ್ಷಣ ನನಗೂ ಫ್ಲ್ಯಾಶ್ ಆಗಲೇ ಇಲ್ಲ ಅದು, ನನಗೆ ಹಾರಿ ಆಕಿನ ಕಾಪಾಡ್ಬೇಕು ಅನ್ನೋದು. ನನಗೆ ಆಕೆ ಬಿದ್ಲಲ್ಲ ಅನ್ನೋ ಶಾಕ್ ಒಳಗೆ ನಾ ಏನು ಮಾಡ್ಬೇಕು ಅನ್ನೋದು ತಿಳಿಲಾರ್ದಂಗೆ ಆಗೋತು. ದೊಡ್ಡ ಸೆಳೆ ಬಂದಿದ್ದೆ, ಕೊಚ್ಕೊಂಡೇ ಹೋಗ್ಬಿಟ್ಲು. ಹೌದಪ್ಪ, ಈಗ ನಾವು ಊರಿಗೆ ಹೋಗಿ ಏನು ಹೇಳೋಣ? ಬರಬೇಕಾರೆ 3 ಜನ ಬಂದಿದ್ವಿ, ಈ ಇಬ್ರು ಅಣ್ಣಂಗೆ ಏನು ಹೇಳೋದು? ಅವ್ರ ಅವ್ವಂಗೆ ಏನು ಹೇಳೋದು? ಅಯ್ಯೋ, ಆಕೆ ಹರಕೆ ತೀರ್ಸಕ್ಕಂತ ಬಂದಿದ್ಲೆ ನನ್ನ ಮದುವೆಗೋಸ್ಕರ. ಇನ್ನು ನನ್ನ ಮದುವೆ ಕನಸಾಗೆ ಉಳಿತೈತಿ. ಏನು ಕರಮ್ ಬಂತಪ್ಪ ಇದು. ಸ್ವಲ್ಪ ನೀ ಸುಮ್ಮನೆ ಇರ್ತೀಯನ, ನನಗೆ ಭಾಳ ಟೆನ್ಷನ್ ಆಗಕತ್ತೈತಿ. ನಾ ಏನು ಮಾಡಲಿ ಅನ್ನೋದು ತಿಳಿದಂಗೆ ಆಗಿ ಹೋಗ್ಬಿಟ್ಟೈತಿ. ನೀನು ಸ್ವಲ್ಪ ಕೂತ್ಕೊ, ನಾನು ನಿಮ್ಮ ಅವ್ವಗೆ ಫೋನ್ ಮಾಡ್ತೀನಿ, ಆಮೇಲೆ ವಿಚಾರ ಮಾಡ್ತೀನಿ. ವಿಚಾರ ಮಾಡೋಕ್ಕೆ ಏನೈತಪ್ಪ? ನೀನೇನು ಕಂಪ್ಲೇಂಟ್ ಕೊಡ್ತೀಯ ಬಿಡ್ತೀಯ ಗೊತ್ತಿಲ್ಲ. ನಾನಂತೂ ಹೋಗಿ ಪೊಲೀಸ್ರಿಗೆ ಕಂಪ್ಲೇಂಟ್ ಕೊಡ್ತೇನೆ. ಯಾಕಂದ್ರೆ ಅವ್ರಾರ ಏನಾರ ಮಾಡ್ತಾರ, ಹುಡುಕ್ಯಾರ ಕೊಡ್ತಾರೆ. ಅಟ್ಲೀಸ್ಟ್ ಆಕಿ ಜೀವಂತ ಇಲ್ಲಿದ್ರೆ ಆಕಿ ಹೆಣನಾರ ಮನೆ ತೊಗೊಂಡು ಹೋಗಾಕ್ ಬರ್ತೈತಿ. ಇಲ್ಲಾಂದ್ರೆ ಊರಾಗಿನ ಜನ ನಮ್ಮನ್ನು ಬೆನ್ನು ಹತ್ತಿ ಹೊಡಿತಾರ. ಏನಂತ ತಿಳ್ಕೊಂಡು ನೀ ನನ್ನ? ಹಾಂ, ಸ್ವಲ್ಪ ನಾವು ಜವಾಬ್ದಾರಿ ಇಲ್ದರ ಮನುಷ್ಯ ಅಂತ ತಿಳ್ಕೊಂಡು ನೀ ನನ್ನ? ನನಗಷ್ಟು ಗೊತ್ತಾಗಂಗಿಲ್ಲನ? ನೀನು ಹೋಗ್ತೀಯ ಪೊಲೀಸ್ ಸ್ಟೇಷನಿಗೆ? ಅಷ್ಟು ಧೈರ್ಯ ಬಂದತ್ತೆ ನಿನಗೆ? ಪೆದ್ದಿ ಅಂತ ಹೇಳಿ ನಾನು ನಿನ್ನ ಮುದ್ದು ಮಾಡಿ ಬೆಳೆಸಿದ್ನಲ್ಲ, ಅದಕ್ಕೆ ಇವತ್ತು ನೀ ನನ್ನ ವಿರುದ್ಧನ ಮಾತಾಡಕ್ಕೆ ನಿಂತೀಯ. ಏನಾಯ್ತು? ಇಬ್ರು ನೀವು ಯಾಕಷ್ಟು ಜೋರಾಗಿ ಅಳಾಕತ್ತೀರಿ? ಏನಾಯ್ತು? ನಾವು ಅತ್ತರ ಹೇಳ್ತೀವಿ, ನಕ್ಕರ ನಗ್ತೀವಿ. ನೀವೇನು ಸಂಬಂಧ ಅಂತ ಕೇಳಕ್ ಬಂದಿರಿಲ್ಲೇ? ನಿಮ್ದೆಷ್ಟು ಕೆಲಸ ಅಷ್ಟು ನೋಡಿ ಕೇಳ್ರಿ. ಅಲ್ಲ, ಅಕ್ಕಿ ನಿಮಗೇನಾಗ್ಬೇಕು? ಯಾಕೆ ಅಳಕತ್ತಾಳಕ್ಕಿ? ಅಕ್ಕಿ ನನ್ನ ಮಗಳು, ಗೊತ್ತನ? ಯಾಕೆ ಅಳಾಕತ್ತಾಳ ಅಂತ ನನಗೆ ಮಾತ್ರ ಗೊತ್ತು. ನಿನಗೆ ಯಾಕೆ ಬೇಕು? ನನಗೆ ಯಾಕೆ ಬೇಕು? ಅಕ್ಕಿ ಅಳಾಕತ್ತಿದ್ದ, ಅದಕ್ಕೆ ಕೇಳಿದೆ. ನಾನು ಬರ್ತಾನೆ ತಡಿ, ಅಲ್ಲೇ ಅಕ್ಕಿನ ಕೇಳ್ತಾನೆ ಯಾಕೆ ಅಳಾಕತ್ತಿ ಅಂತ ಹೇಳಿ. ಇಲ್ಲ ಬರಬೇಡ್ರಿ, ನೀವು ಅಲ್ಲೇ ಇರ್ರಿ. ಈಗಿನ್ನು ನಮ್ಮ ಅತ್ತಿಗೆ ಹಿಂಗೆ ಕಾಲು ಜಾರಿ ಬಿದ್ದ ಹೋದ್ಲಿ ಈ ಸೇತುವೆ ಮೇಲೆ ನಡೆಯಕ್ಕೆ ಬಂದು. ನೀವು ಬರಬೇಡ್ರಿ, ಅಲ್ಲೇ ಇರ್ರಿ. ನೀವು ಅಲ್ಲೇ ಇರ್ರಿ. ಈ ಸೇತುವೆ ಗಟ್ಟಿಲ್ಲ ಅನಿಸ್ತತ್ರಿ. ಈಗಿನೂ ಬಿದ್ದಾಳ ನಮ್ಮ ಅತ್ತಿಗೆಮ್ಮ. ಈಗಿನ್ನು ನಾವು ಅದಕ್ಕೆ ಹಾಳಾಕತ್ತೀವಿ. ನಾವು ಪೊಲೀಸ್ರಿಗೆ ಹೋಗಿ ಕಂಪ್ಲೇಂಟ್ ಕೊಡೋಣ ಅನ್ನಕತ್ತಿದ್ವಿ. ಆದ್ರೆ ಏನು ಮಾಡ್ಬೇಕಂತ ತಿಳಿಲಾರ್ದಕ್ಕೆ ಸುಮ್ಮನೆ ನಿಂತ್ಕೊಂಡೇವಿ ನೋಡ್ರಿ. ನಿಮಗೆಲ್ಲೇ ಹುಚ್ಚು ಅನಿಸ್ತತಿ. ಈ ಸೇತುವೆ ಇರ್ತ 15 ವರ್ಷ ಆಯ್ತು, ಒಂದು ದಿವಸನೂ ಈ ಸೇತುವೆಯಿಂದ ಯಾರೂ ಬಿದ್ದಿಲ್ಲ, ಗೊತ್ತೇನು? ನಾನು ಸಣ್ಣಗಿರ್ತಾಗಿಂದನೂ ಈ ಸೇತುವೆ ನೋಡ್ಕೊಂಡು ಬಂದನಿ. ನಾ ದಿವಸ ಇಲ್ಲಿಂದನ ಹೋಗೋದು, ಇಲ್ಲಿಂದನ ಬರೋದು. ಅರ್ಧ ರಾತ್ರಿಲಿ ಈ ಸೇತುವೆ ಮೇಲೆ ಹೋದ್ರು ಯಾರೂ ಬೀಳಂಗಿಲ್ಲ, ಅಷ್ಟು ಗಟ್ಟಿ ಐತಿ ಈ ಸೇತುವೆ. ನಿಮಗೆ ಯಾರು ಅಂದ್ರೆ ಏನು? ನೀವೇನು ತಮಾಷೆ ಮಾಡ್ತಾಯಿದ್ರ ನನ್ನ ಹತ್ರ? ಅಯ್ಯೋ ಇಲ್ಲ ರೀ, ತಮಾಷೆ ಇಲ್ಲ, ನಿಜವಾಗ್ಲೂ ಈ ಖರೆ ಅಂದ್ರೂ ಈಗಲೂ ನಮ್ಮ ಅತ್ತಿಗೆಂಬಿದ್ದ. ನಾವಿಬ್ರು ಅದಕ್ಕೆ ಅಳಾಕತ್ತೀವಿ ನೋಡ್ರಿ. ನಿಮ್ಮ ಕೈಲಾದ್ರೂ ನಮ್ಮ ಅತ್ತಿಗೆಮ್ಮನ ಒಂಚೂರು ಬದುಕಿಸ್ಕೊಡ್ರಿ. ಹೌದು, ಬದುಕಿಸ್ಕೊಡಾಕಿ ದೇಹ ಎಲ್ಲೈತಿ? ಎಲ್ಲಿ ಬಿದ್ದಾಳಕ್ಕಿ? ಏಯ್ ಕಮಲಿ, ನೀ ತಗ್ಬಾ. ಆಕೆ ಎಲ್ಲಿ ಬಿದ್ದಾಳ ಏನು ಅಂತ ಹೇಳಿ ಅವನಿಗೇನು ಹಿಸ್ಟ್ರಿ ಹೇಳೋದು ಬೇಡ. ಪೊಲೀಸರಿಗೆ ಕಂಪ್ಲೇಂಟ್ ಕೊಡೋಣ, ಅವರ ಹುಡುಕ್ತಾರ. ಇಷ್ಟೊತ್ತಿಗೆ ಆಕಿ ಹೆಣಾನ ಮೊಸಳಿ ಗಿಸಳಿ ಬಾಯಿ ಹಾಕಿ ತಿಂದು ಬಿಟ್ಟಿರ್ತಾವು. ಯಜಮಾನ್ರು ಏನೋ ಭಾಳ ವಿಚಾರ ಮಾಡಕತ್ತಂಗೈತಿ. ಹಲೋ ಮಿಸ್, ನೋಡಿ ಎಷ್ಟು ಗಟ್ಟಿ ಐತಿತ್ತು ಸೇತುವೆ, ಹೌದಾ? ನೋಡ್ರಿ, ಅಕ್ಕಿ ಕಾಲು ಜಾರಿ ಬಿದ್ದಿರೋದಲ್ಲ, ಏನೋ ಬೇರೆ ಅನಾಹುತ ಆಗಿರ್ತೈತಿ. ಯಾಕಂದ್ರೆ ಇಲ್ಲಿರೋ ಕಲ್ಲು ಕಾಲು ಜಾರವಲ್ಲ. ಎಷ್ಟು ಗಟ್ಟಿ ಅದಾವ ನೋಡ್ರಿ. ನೀವು ನೋಡ್ರಿ, ನಿಮ್ಮ ಕಾಲು ಜಾರ್ತನೀಗ? ಇಲ್ಲದಲ್ಲ, ನೋಡ್ರಿ ಎಷ್ಟು ಗಟ್ಟಿ ಐತಿ. ಏನೋ ಮಿಸ್ ಆಗೈತಿ ನಿಮಗೆ. ಹೌದಲ್ಲ, ನೀವು ಆರಾಮಾಗೆ ಬಂದ್ರಿ. ಸೇತುವೆ ಜಾರಿ ಬಿದ್ದು ಹೋದ್ರು ಅಂತ ನಮ್ಮ ಅಪ್ಪಾರು ಹೇಳಿದ್ರು. ಆದ್ರೆ ನೀವು ಆರಾಮಾಗ ಬಂದ್ರಿ. ಏನಾತಿದು? ಅದು ಏನಾತು ಏನು ಬಿಡ್ತು ಅದನ್ನೆಲ್ಲ ಅವನ ಹತ್ರ ನೀ ಯಾಕೆ ಹೇಳಾಕತ್ತಿ ಕಮಲಿ? ನಡಿ ರೂಮಿಗೆ ಹೋಗೋಣ, ನಡಿ.
ತಡಿಪ ಅವ್ರು ನಮಗೆ ಸಹಾಯ ಮಾಡ್ತಾರನ್ನ. ನಿನಗಂತರೂ ಅಕ್ಕಿ ಮೇಲೆ ಕಾಜಿನೇ ಇಲ್ಲ ನೋಡು. ನಿನ್ನ ಊರಿಗೆ ಹೋದ್ರೆ ನಿನ್ನ ನಾನು ಸಿಗದು ಊರು ಬಾಗಿಲಿಗೆ ತೋರಣ ಕಟ್ತಾರ, ತೋರಣನ ಗೊತ್ತೈತೇನು? ಓಹೋ, ನಿಮ್ಮ ಹೆಸರು ಕಮಲಾನಾ? ವೆರಿ ಸ್ವೀಟ್ ನೇಮ್. ಅಂದಂಗೆ ನಿಮ್ದು ಯಾವ ಊರು? ನಮ್ದು ಹಾವೇರಿ ಹತ್ರ ಹಳ್ಳಿ ರೀ, ಹಾವೇರಿ ಹತ್ರ ಹಳ್ಳಿ ನಮ್ದು. ಹೌದಾ? ವೆರಿ ಸ್ವೀಟ್. ನಮಗೂ ಹಾವೇರಿಲಿ ಪರಿಚಯದವ್ರು ಇದಾರ್ರೀ. ಪರಿಚಯದವ್ರು ಅದಾರ ಬಿಟ್ಟಾರ. ನಾನು ನಿನ್ನ ಹರಿಕತಿ ಕೇಳಕ್ಕೆ ನಿಂತ್ಕೊಂಡಿಲ್ಲ. ನನಗೆ ದಾರಿ ಬಿಡಿಲ್ಲ, ನನ್ನ ಮಗಳನ್ನ ಕರ್ಕೊಂಡು ಹೋಗ್ಬೇಕು ನಾನು.